ಪಂಚಭಾಷಾ ನಟ ಪ್ರಕಾಶ್ ರಾಜ್ಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ ಇದು. ಭಾಷೆ ಯಾವುದೇ ಇರಲಿ, ಪಾತ್ರ ಏನೇ ಇರಲಿ, ಎಲ್ಲದಕ್ಕೂ ಕೂಡ ಪ್ರಕಾಶ್ ಸೈ ಅಂತ ಹೇಳ್ತಾರೆ. ನಾಯಕ ನಟನಾಗಿ ಖಳನಾಯಕನಾಗಿ ಎಲ್ಲ ಪಾತ್ರದಲ್ಲೂ ಕೂಡ ಮಿಂಚಿದಂತಹ ನಟ. ಪಂಚಾಯಿತಿ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನೇ ಆಗಿರಲಿ, ದೇಶದ ಪ್ರಧಾನಿ ನರೇಂದ್ರ ಮೋದಿನೇ ಆಗಿರಲಿ, ಪ್ರತಿಯೊಂದು ರಾಜಕೀಯ ಬೆಳವಣಿಗೆಗಳಿಗೂ ಕೂಡ ತನ್ನದೇ ಆದ ಅಭಿಪ್ರಾಯಗಳನ್ನು ಹೊಂದಿರುತ್ತಾರೆ ಪ್ರಕಾಶ್ ರಾಜ್. ದೇಶದಲ್ಲಿ ಯಾವುದೇ ತರಹದ ರಾಜಕೀಯ ಬೆಳವಣಿಗೆಗಳಾಗಲಿ, ಅಲ್ಲಿ ಪ್ರಕಾಶ್ ರಾಜ್ದು ನಂದೆಲ್ಲಿಡ್ಲಿ ಅಂತ ಹೇಳಿ ಒಂದು ಅಭಿಪ್ರಾಯ ಇದ್ದೇ ಇರುತ್ತೆ. ಪ್ರಕಾಶ್ ರಾಜ್ 6 ಬಾರಿ ಬ್ಯಾನ್ ಆಗಿದ್ದು ಯಾಕೆ ಗೊತ್ತಾ? ತೆಲುಗು ಸಿನಿಮಾ ರಂಗದಲ್ಲಿ 6 ಬಾರಿ ಬ್ಯಾನ್ ಆಗಿದ್ರು. 100 ಚಿತ್ರದಲ್ಲಿ ನಟಿಸಿದಂತಹ ನಟ ಭಯಂಕರ. ತೆಲುಗು ಚಿತ್ರರಂಗದಲ್ಲಿ 6 ಬಾರಿ ಬ್ಯಾನ್ ಆಗಿದ್ದ ನಟ ಪ್ರಕಾಶ್ ರಾಜ್ 6 ಬಾರಿ ಬ್ಯಾನ್ ಆಗಿದ್ದು ಯಾಕೆ ಗೊತ್ತಾ? ಹಲವು ಕಾರಣಗಳಿಂದ ಬ್ಯಾನ್ ಆಗಿದ್ದಂತಹ ನಟ ಸಮಯಕ್ಕೆ ಸರಿಯಾಗಿ ಸೆಟ್ಟಿಗೆ ಬರ್ತಾ ಇರಲಿಲ್ಲ ಎನ್ನುವಂಥ ಆರೋಪ ಇತ್ತು ಅವ್ರ ಮೇಲೆ. ತೆಲುಗು ಸಿನಿಮಾ ಕ್ಷೇತ್ರದಲ್ಲಿ ಸೆಟ್ಟಿಗೆ ನಿರ್ಮಾಪಕ ಅಥವಾ ನಿರ್ದೇಶಕ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಒಂದು ಸಮಯವನ್ನು ನಿಗದಿಪಡಿಸಿರುತ್ತಾರೆ. ಇಷ್ಟು ಗಂಟೆಗೆ ನಟ ಬರಬೇಕು, ಇಷ್ಟು ಗಂಟೆಗೆ ನಟಿ ಬರಬೇಕು, ಇಷ್ಟು ಗಂಟೆಗೆ ಜೂನಿಯರ್ ಆರ್ಟಿಸ್ಟ್ಗಳು ಬರಬೇಕು, ಇಷ್ಟು ಗಂಟೆಗೆ ಕ್ಯಾಮ್ರಾ ಆನ್ ಆಗಬೇಕು, ಇಷ್ಟು ಗಂಟೆಗೆ ಕಟ್ ಆಗಬೇಕು, ಏನೇನೇನೇನೋ ಇರುತ್ತೆ ಅದರಲ್ಲಿ. ಆದರೆ ಖ್ಯಾತಿ ಪಡೆದಿರ್ತಕ್ಕಂಥ ಬಹಳಷ್ಟು ವಿಶ್ವದಾದ್ಯಂತ ಪ್ರಕಾಶ್ ರಾಜ್ ಯಾರು ಅನ್ನೋದು ಗೊತ್ತು. ಅವರ ಖಳನಾಯಕನ ಪಾತ್ರದಲ್ಲಿ ಅವರು ಅಭಿನಯಿಸುವಂತಹ ರೀತಿ ಮತ್ತು ಅವರ ಎಲ್ಲ ತರಹದ ನಟನೆಗೆ ಕೂಡ ಜಗತ್ತು ಶಹಬಾಷ್ ಅಂತ ಹೇಳಿದೆ. ಹಾಗಾಗಿ ಬಹಳಷ್ಟು ಖ್ಯಾತಿ ಪಡೆದಿರ್ತಕ್ಕಂಥ ಪ್ರಖ್ಯಾತಿ ನಟ. ಸೊ ಅವರು ಸೆಟ್ಟಿಗೆ ಶೂಟಿಂಗ್ ಬರೋದಕ್ಕೆ ವಿಳಂಬ ಮಾಡ್ತಿದ್ರಂತೆ. ಪ್ರತಿ ಬಾರಿಯೂ ಕೂಡ ಸಮಯಕ್ಕೆ ಪಂಕ್ಚುಯಾಲಿಟಿ, ಸಮಯ ಪ್ರಜ್ಞೆ ಇರಲಿಲ್ಲ. ಶೂಟಿಂಗಿಗೆ ಬರೋದು ತಡವಾಗಿ ಬರ್ತಾ ಇದ್ರು, ಕಾರಣಗಳನ್ನು ಮುಂಚಿತವಾಗಿ ಹೇಳ್ತಾ ಇದ್ರು. ಆದರೂ ಕೂಡ ಅವರು ತಡವಾಗಿ ಬರ್ತಾ ಇದ್ದಿದ್ದರಿಂದಾಗಿ ಸಿನಿಮಾ ಕ್ಷೇತ್ರದಲ್ಲಿರ್ತಕ್ಕಂತಹ ಶಿಸ್ತನ್ನು ಉಲ್ಲಂಘನೆ ಮಾಡ್ತಾ ಇದ್ರು ಎನ್ನುವಂಥ ಆರೋಪ ಇತ್ತು. ಕಾರಣ ಹಲವು ತರಹದ ವಿವಾದಗಳು ಅವ್ರ ಮೇಲೆ ಇದೆ. ಅದು ರಾಜಕೀಯವಾದಂಥ ವಿವಾದಾತ್ಮಕ ಹೇಳಿಕೆ, ಕೆಲವರು ಹೇಳುತ್ತಾರೆ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥ ಮಾತುಗಳನ್ನು ಕೂಡ ಆಡ್ತಾರೆ ಅಂತ. ಬಟ್ ಎಲ್ಲಿಯೂ ಕೂಡ ಅವರು ಆ ತರಹದ ಹೇಳಿಕೆಗಳನ್ನು ಕೊಡಲ್ಲ. ಸೊ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರಗಳಲ್ಲಿ ಮಾತ್ರ ಅತ್ಯಂತ ಭಯಾನಕವಾಗಿ ಮಾತನಾಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಏನೇ ಮಾಡಿದ್ರು, ಅವರ ರಾಜಕೀಯ ಧನಾತ್ಮಕ ಅಥವಾ ನಕಾರಾತ್ಮಕ ಯಾವುದೇ ಇದ್ದರೂ ಕೂಡ ಅದನ್ನು ಮುಲಾಜಿಲ್ಲದೆ ಮಾತನಾಡುವಂಥ ಏಕೈಕ ನಟ, ನಾಯಕ ನಟ, ಖಳನಾಯಕ ಪಾತ್ರದಲ್ಲಿ ಭಾರತದಲ್ಲಿ ಹೆಸರು ಮಾಡಿರ್ತಕ್ಕಂಥ ಒಬ್ಬ ಪಂಚಭಾಷಾ ನಟ ಪ್ರಕಾಶ್ ರಾಜ್. ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ 6 ಬಾರಿ ಬ್ಯಾನಿಗೆ ಒಳಪಟ್ಟಂತಹ ನಟ. ಅದಕ್ಕೆ ನಾನಾ ಕಾರಣಗಳನ್ನು ಹೇಳ್ಕೊತಾರೆ ಚಿತ್ರರಂಗ. ಒಂದು, ಸಮಯಕ್ಕೆ ಸರಿ ಬರ್ತಾ ಇರಲಿಲ್ಲ. ಜೊತೆಗೆ ಅವರಿಗೆ ಪೊಲಿಟಿಕಲ್ ಆದಂಥ ವರ್ಷನ್, ಅವರದ್ದೇ ಆದಂಥ ವರ್ಷನ್ಗಳಿದ್ದಾವೆ. ಸದಾ ವಿವಾದದಲ್ಲಿ ಮುಳುಗೋಗಿರ್ತಾರೆ. ಕುಂಭಮೇಳದ ವಿಚಾರದಲ್ಲೂ ಕೂಡ ವಿವಾದಕ್ಕೀಡಾಗಿದ್ದರು. ಜೊತೆಗೆ BJPಯ ರಾಜಕೀಯ ಆಡಳಿತದ ಬಗ್ಗೆ ಮಾತನಾಡಿ ವಿವಾದವಾಗಿದ್ದರು. ಇನ್ನು ಮುಸ್ಲಿಮರನ್ನು ತುಷ್ಟೀಕರಿಸ್ತಾರೆ. ಇನ್ನು ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಹೋಗ್ತಾರೆ. ಹೀಗಾಗಿ ಕಾಂಟ್ರವರ್ಷಿಯಲ್ ಕ್ಯಾರೆಕ್ಟರ್ ಪ್ರಕಾಶ್ ರಾಜ್. ಹಾಗಾಗಿ ಅವರನ್ನು ನಾವು 6 ಬಾರಿ ಬ್ಯಾನ್ ಮಾಡಬೇಕಾಗಿ ಬಂತು ಅಂಥೇಳಿ ತೆಲುಗು ಸಿನಿಮಾ ಇಂಡಸ್ಟ್ರಿ ಹಿಂದೆ ಹೇಳಿಕೊಂಡಿತ್ತು. ಪಂಚಭಾಷಾ ನಟ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಹೀಗೆ ನಾನಾ ಭಾಷೆಗಳಲ್ಲಿ ನಟನೆ ಮಾಡಿ ಖ್ಯಾತಿ ಪಡೆದಿರ್ತಕ್ಕಂಥ ಒಬ್ಬ ನಟ. ಏನೇ ಪಾತ್ರ ಕೊಡಿ, ಭಾಷೆ ಯಾವುದೇ ಇರಲಿ, ಸುಲಲಿತವಾಗಿ ನಿರರ್ಗಳವಾಗಿ ಮಾತನಾಡುವಂಥ ಅತ್ಯಂತ ಪ್ರತಿಭಾವಂತ ನಾಯಕ ನಟ ಪ್ರಕಾಶ್ ರಾಜ್ ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ 6 ಬಾರಿ ಬ್ಯಾನ್ ಆಗಿದ್ದಾರೆ ಎಂದು ಹೇಳಲಾಗ್ತಾ ಇದೆ.